ಸಾಂದ್ರೆ ನಮಸ್ಕಾರ. ನೋಡಿ ಸಾಂದ್ರೆ ನಿಮ್ಗೊಂದು ಖುಷಿ ವಿಚಾರ. RRB ಇಂದ ಸ್ಕೋರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇದನ್ನ ಹೇಗೆ ಚೆಕ್ ಮಾಡಬೇಕು ಅದನ್ನ ತಿಳಿಸ್ಕೊಡ್ತೇನೆ. ಅದ ನಂತರ ಈಗ 28/12/2025 ಈಗ ಪರೀಕ್ಷೆ ಇದಾವಲ್ಲ, IBPS ಸಂಸ್ಥೆಯಲ್ಲಿ ಅರ್ಜಿ ಸಲ್ಲಿಸಿದವ್ರದ್ದು, ಆ ಒಂದು ಬ್ಯಾಂಕ್ ನಲ್ಲಿ ಅರ್ಜಿ ಸಲ್ಲಿಸಿದವ್ರದ್ದು ಆ ಒಂದು ಕಾಲ್ ಲೆಟರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದನ್ನ ಹೇಗೆ ಡೌನ್ಲೋಡ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಇನ್ನೊಂದು ಭರ್ಜರ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಮಹಿಳೆಯರಿಗೆ ಪುರುಷರಿಗೆ ಸೆಂಟ್ರಲ್ ಗೌರ್ಮೆಂಟ್ SS ಇಲಾಖೆಯಲ್ಲಿ 326 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಸ್ಟೋನೋಗ್ರಾಫರ್ ಇದಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ PUC ದವರಿಗೆ, ಡಿಗ್ರಿದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಮ್ಮ ಒಂದು ವೆಬ್ಸೈಟ್ ದಲ್ಲಿ ಆರ್ಟಿಕಲ್ ಅನ್ನ ಅಪ್ಲೋಡ್ ಮಾಡಿದ್ದೇವೆ, ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಲಿಂಕ್ಗಳು ಮತ್ತು ಅರ್ಜಿ ಸಲ್ಲಿಸುವಂತ ಆರ್ಟಿಕಲ್ಗಳು ಎಲ್ಲ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸೆಪರೇಟ್ ಆಗಿ ನಮ್ಮ ಒಂದು ಫೇಸ್ಬುಕ್ ನಲ್ಲಿ ಈ ಒಂದು SSC ಇಲಾಖೆದು 326 ಪೋಸ್ಟ್ ಒಂದು ಸೆಪರೇಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಬಗ್ಗೆನೇ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಒಂದು ಕಾಲ್ ಲೆಟರ್ ಮತ್ತು ಸ್ಕೋರ್ ಅನ್ನ ಹೆಂಗ್ ಡೌನ್ಲೋಡ್ ಮಾಡ್ಬೇಕಂತ ಹೇಳಿ ಎಲ್ಲ ಇರತ್ತೆ ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಮೊದಲಿಗೆ ಈ ಒಂದು ಲಿಂಕ್ ಬರತ್ತೆ. ಇದು IBPS ಆಫೀಸಲ್ಲಿ ಇರುವಂತ ಲಿಂಕ್ ಆಗಿರತ್ತೆ. ಯಾವುದೇ ರೀತಿಯಾಗಿ ಕೊಳ್ಳಲ್ಲ, ಥರ್ಡ್ ಪಾರ್ಟಿ ಅಲ್ಲ, ಆಫೀಸಲ್ಲಿ ಇರುವಂತ ಕಾಲ್ ಲೆಟರ್ ಡೌನ್ಲೋಡ್ ಮಾಡುವಂತ ಒಂದು ಲಿಂಕ್. ಇಲ್ಲಿ ನೋಡಿ, ಈ ಒಂದು ಕ್ಲೋಸ್ ಕಾಲ್ ಲೆಟರ್ ಡೌನ್ಲೋಡ್ ಅಂತ ಹೇಳಿ ಕೊಟ್ಟಿದ್ದಾರೆ. 28/12/2025 ಏನ್ ಪರೀಕ್ಷೆ ಇದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇವರು ತಿಳಿಸ್ಕೊಟ್ಟಿರಂತ ಮಾಹಿತಿ. ಗ್ರಾಮೀಣ ಬ್ಯಾಂಕು RRBಗಳಲ್ಲಿ ಅಪ್ಲಿಕೇಶನ್ ಹಾಕಿದಾರಲ್ಲ, ಆಫೀಸರ್ಸ್ ಹುದ್ದೆಗಳದು CRP ಮತ್ತು RRB ನೇಮಕಾತಿಗೆ ಸಂಬಂಧಪಟ್ಟಂತೆ 14/12/2025 ಒಂದು ಆನ್ಲೈನ್ ಪರೀಕ್ಷೆ ಇತ್ತು, ಎಕ್ಸಾಮ್ ಇತ್ತಲ್ಲ, ಅದರದ್ದು ಕೋರ್ಸಸ್ ಅನ್ನ ಇದೀಗ ಪ್ರಕಟ ಮಾಡಿದ್ದಾರೆ. ಇವತ್ತೇ ರಿಲೀಸ್ ಮಾಡಿದ್ದಾರೆ. ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ತಾ ನಿಮ್ಮ ಒಂದು ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಎರಡು ಪ್ರಕಾರ ಇರತ್ತೆ. ಇದು ಒಂದ್ ಕಡೆ ಆಯ್ತು. ಏನು ಎರಡನೇದಾಗಿ, ಈಗ ಪ್ರಸ್ತುತ ಮುಂದೆ ಬರುವಂತ 28/12/2025 ಪರೀಕ್ಷೆಗಳಿದಾವಲ್ಲ, ಆ ಒಂದು ಪರೀಕ್ಷೆದು ಆನ್ಲೈನ್ ಮೇನ್ಸ್ ಎಕ್ಸಾಮ್ ಇದೆಯಲ್ಲ, ಅದರದ್ದು ಕಾಲ್ ಲೆಟರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಹೆಂಗಪ್ಪ ಅಂದ್ರೆ, ಇಲ್ಲಿ ನೋಡಿ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಕಾಲ್ ಲೆಟರ್ ಅದು 28/12/2025 ಕೊಟ್ಟಿದ್ದಾರೆ. ತುಂಬಾ ಈಸಿ ಪ್ರೊಸೆಸಿಂಗು. ಇಲ್ಲಿ ನೋಡಿ ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದು ಏನು ಅಂತ ಹೇಳಿ ಅದು ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ವಲ್ಪ ಮಾಹಿತಿ ಇರತ್ತೆ, ಅದನ್ನ ನೋಡ್ಕೊಳ್ಳಿ. ಇಲ್ಲಿ ಮೊದಲಿಗೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅನ್ನ ಹಾಕೋಬೇಕು. ನಿಮ್ಮ ಒಂದು ರಿಜಿಸ್ಟರ್ ನಂಬರು ಮತ್ತು ನಿಮ್ಮ ಒಂದು ಪಾಸ್ವರ್ಡ್ ಅನ್ನ ಹಾಕೊಳ್ಳಿ. ನಿಮ್ಮ ಮೊದಲಿಗೆ ಇಂಗ್ಲಿಷ್ ಬೇಕಂದ್ರೆ ಇಂಗ್ಲಿಷ್, ಹಿಂದಿ ಬೇಕಂದ್ರೆ ಹಿಂದಿ, ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ರಿಜಿಸ್ಟರ್ ನಂಬರ್ ಅನ್ನ ಹಾಕೊಳ್ಳಿ, ಪಾಸ್ವರ್ಡ್ ಅನ್ನ ಹಾಕೊಳ್ಳಿ, ಎಂಟ್ರಿ ಕ್ಯಾಪ್ಚರ್ ಅನ್ನ ಹಾಕೊಳ್ಳಿ, ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದ ತಕ್ಷಣ ನಿಮಗೆ ನಿಮ್ಮ ಒಂದು ಫಾರ್ಮ್ ಓಪನ್ ಆಗುತ್ತೆ. ಆ ಒಂದು ಫಾರ್ಮ್ ಮೂಲಕವಾಗಿ ಈ ಒಂದು IBPS ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ನೋಡಿಕೊಂಡು ನೀವು ಕಾಲ್ ಲೆಟರ್ ನ ಡೌನ್ಲೋಡ್ ಮಾಡ್ಕೊಂಡು ಅದ ನಂತರ ಎಲ್ಲ ಮಾಹಿತಿಯನ್ನ ಪಡ್ಕೊಳ್ಳಿ. ಎಲ್ಲಿ ಬಂದಿದೆ, ಹೆಂಗ್ ಬಂದಿದೆ, ಏನು ಅಂತ ಹೇಳಿ ಎಲ್ಲ ಗೊತ್ತಾಗತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನಾನು ನಿಮಗೆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೆ. ಇಲ್ಲಿ ನಾನು ಪಾಸ್ವರ್ಡ್ ಹಾಕ್ತಾ ಇದ್ದೆ, ರಿಜಿಸ್ಟರ್ ನಂಬರ್ ಹಾಕ್ತಾ ಇದ್ದೆ. ಯಾಕೆ ಹಾಕ್ತಾ ಇಲ್ಲ ಅಂದ್ರೆ, ಯೂಟ್ಯೂಬ್ ಗೈಡ್ಲೈನ್ಸ್ ಇದಾವೆ, ಈ ರೀತಿಯಾಗಿ ಹಾಕಬಾರ್ದು ಅಂತ ಹೇಳಿ. ಆದ ಕಾರಣ ಇಲ್ಲಿ ಕೆಲವೊಂದು ಸಾರಿ ನಾವು ಹೇಳ್ತೀವಲ್ಲ, ಇಲ್ಲಿ ಕೊಡಕ್ಕಾಗದೆ ಹೇಳಕ್ಕಾಗದೆ ಆ ಎಲ್ಲ ಮಾಹಿತಿ ಕೂಡ ನಮ್ಮ ಒಂದು ಫೇಸ್ಬುಕ್ ನಲ್ಲಿ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಹೇಳ್ತಾ ಇರ್ತೇವೆ. ಅಲ್ಲಿ ಜಾಯಿನ್ ಆಗಿ ಎತ್ತರ ಸಲುವಾಗಿ ಹೇಳ್ತೇವೆ, ಇತರೆ ಸಲುವಾಗಿ. ಆದ ಕಾರಣ ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇದೇನಿದೆಯಲ್ಲ, ಇದು ಲಿಂಕ್ಗಳು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ.